ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದು ಫುಲ್ ಗರಂ ಆಗಿದ್ದಾರೆ. ಹಿರಿಯ ಸಚಿವರ ವಿರುದ್ಧ ಸಿದ್ದರಾಮಯ್ಯ ಕೋಪ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳ್ತೀನಿ ಕೇಳಿ. ಸಚಿವರ ಪತ್ರ ಸಮರಕ್ಕೆ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಒಂದು ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಎಚ್.ಕೆ. ಪಾಟೀಲ್ ಪತ್ರ ಬರೆದಿದ್ರಲ್ಲ, ಆ ವಿಚಾರ ಪ್ರಸ್ತಾಪ ಆಗಿದೆ. ಸಚಿವ ಸಂಪುಟ ಅಂದ್ರೆ ಈಗ ಸಂಪುಟದ ಸಚಿವರು ಕೂಡ ಈ ವಿಚಾರದಲ್ಲಿ ಗರಂ ಆದ್ರು. ಜವಾಬ್ದಾರಿ ಸ್ಥಾನದಲ್ಲಿದ್ದು ಈ ರೀತಿ ಪತ್ರ ಚಳುವಳಿ ಮಾಡೋದು ಸರಿಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೆಲವರು. ಪತ್ರ ಬರೆದ್ರೆ ಪರಿಹಾರ ಸಿಗತ್ತಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರಂತೆ. ನಿನ್ನೆ ಸಚಿವ ಸಂಪುಟ ಸಭೆ ಆಯ್ತಲ್ಲ, ವಿಶೇಷ ಸಚಿವ ಸಂಪುಟ ಸಭೆ, ಅದರಲ್ಲಿ ಗರಂ ಆಗಿದ್ದಾರೆ. ಇದೊಂದೇ ವಿಚಾರ ಅಲ್ಲ, ಪಕ್ಷದಲ್ಲಿರುವಂತಹ ಶಾಸಕರುಗಳೇ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿದ್ರು. ಅಂಡ್ ಈ ಗಣಿ ವಿಚಾರದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಸರಿಯಾದ ತನಿಖೆ ಆಗ್ತಾ ಇಲ್ಲ ಅಂತ ಎಚ್.ಕೆ. ಪಾಟೀಲ್ ಅವರು ಪತ್ರ ಬರೆದಿದ್ರು. ದೊಡ್ಡ ಸದ್ದು ಮಾಡಿತ್ತು. ಎದುರು ಬೆನ್ನಲ್ಲೇ ಹೀಗೆ ಯಾರು ಸದನದಲ್ಲೇ ಒಬ್ರು ನಿಂತ್ಕೊಂಡು ನಮ್ಮ ವಿರುದ್ಧ ಹನಿ ಟ್ರ್ಯಾಪ್ ಪ್ರಕರಣ ಒಂದು ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳಿದ್ರು. ಇವೆಲ್ಲವೂ ಕೂಡ ಸರ್ಕಾರಕ್ಕೆ ತೀವ್ರ ಮುಜುಗರ ತರ್ತಾ ಇರುವ ಕೇಸ್ಗಳು. ಹಾಗಾಗಿ ಈಗ ಗರಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಎಚ್.ಕೆ. ಪಾಟೀಲ್ ಅವರ ವಿರುದ್ಧ ಪತ್ರ ಚಳವಳಿ ಮಾಡಿದ್ರಲ್ಲ, ಪತ್ರ ಬರೆದ್ರಲ್ಲ, ಸರಿ ಆಯ್ತೇನ್ರಿ ಅಂತ ಕೇಳಿದ್ರಂತೆ. ಜವಾಬ್ದಾರಿ ಸ್ಥಾನದಲ್ಲಿದ್ದು ಈ ರೀತಿ ಪತ್ರ ಚಳವಳಿ ಮಾಡೋದು ಸರಿಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಪಕ್ಷದಲ್ಲಿರುವಂತವರೇ ಪಕ್ಷಕ್ಕೆ ಮುಜುಗರ ತರಿಸುವಂತಹ ಕೆಲಸವನ್ನ ಮಾಡಿದ್ರೆ ಉತ್ತರ ಕೊಡೋದು ಹೇಗೆ? ನಾವು ಜನಕ್ಕೆ ನಮ್ಮ ಮೇಲೆ ಬರುವಂತಹ ಅಭಿಪ್ರಾಯ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಗರಂ ಆದ್ರಂತೆ. ನಿನ್ನೆ ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಆಯ್ತಲ್ಲ, ಅಲ್ಲಿ ಎಚ್.ಕೆ. ಪಾಟೀಲ್ ಅವರು ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಸರಿಯಾದ ತನಿಖೆ ಆಗಬೇಕು ಅಂತ ಪತ್ರ ಬರೆದಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಬಹಳ ಸುದೀರ್ಘ ಪತ್ರವನ್ನ ಬರೆದಿದ್ರು. ನೀವು ಪತ್ರ ಬರ್ದಿದ್ ಯಾಕೆ? ಸರ್ಕಾರ ಜನಾರ್ದನ ರೆಡ್ಡಿ ಜೊತೆ ಶಾಮೀಲು ಆಗಿದೆ ಅನ್ನುವಂತಹ ಮೆಸೇಜ್ ಪಾಸ್ ಮಾಡ್ದಂಗ ಆಗಲ್ವಾ? ನೀವು ಹಿಂಗ್ ಪತ್ರ ಬರೆದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಬೇಕು ಅಂದ್ರೆ ಯಾವ ರೀತಿಯಲ್ಲಿ ಆಗ್ಬೇಕು? ಈಗ ಏನಾಗ್ತಾ ಇದೆ ಹಾಗಾದ್ರೆ? ಹೀಗೆ ಮರು ಪ್ರಶ್ನೆಯನ್ನ ಎಚ್.ಕೆ. ಪಾಟೀಲ್ ಅವರಿಗೆ ಮಾಡಿದಾರಂತೆ. ಇದೊಂದೇ ವಿಚಾರ ಅಲ್ಲ, ಎಚ್.ಕೆ. ಪಾಟೀಲ್ ಅವರ ವಿಚಾರ ಮಾತ್ರ ಅಲ್ಲ, ಇದೀಗ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ನಲ್ಲಿರುವಂತವರೇ ಎತ್ತಿ ತೋರಿಸುವ ಪ್ರಯತ್ನ ಮಾಡಿದ್ರು. ಮತ್ತೊಂದ್ ಕಡೆ ಸದನದಲ್ಲಿ ನಿಂತ್ಕೊಂಡು ಒಬ್ಬ ಸೀನಿಯರ್ ಲೀಡರು, ಮಿನಿಸ್ಟ್ರು, ಅವ್ರು ಹೇಳ್ತಾರೆ ಹನಿ ಟ್ರ್ಯಾಪ್ ಪ್ರಕರಣ, ಹನಿ ಟ್ರ್ಯಾಪ್ಗೆ ನಮ್ಮನ್ನ ಅಂದ್ರೆ ಟ್ರೈ ಮಾಡಿದ್ರು ನಮ್ಮ ಮೇಲೆ ಅಂತ ಹೇಳ್ತಾರೆ. ಇದೆಲ್ಲ ಸರ್ಕಾರಕ್ಕೆ ಬಹಳ ಮುಜುಗರ ತರಿಸುವಂತಹ ಕೆಲಸಗಳು. ಅಂಡ್ ಎಚ್.ಕೆ. ಪಾಟೀಲ್ ಅವರ ವಿಚಾರದಲ್ಲಿ ನೀವು ಯಾಕೆ ಈ ರೀತಿಯ ಪತ್ರ ಬರೆದ್ರಿ? ರಾಜ್ಯದ ಬೊಕ್ಕಸಕ್ಕೆ ಭಾರಿ ನಷ್ಟವಾಗಿದೆ, ಇದರ ವಿರುದ್ಧ ಹೋರಾಟ ಮಾಡಿದ್ವಿ ಅಂತೆಲ್ಲ ಪತ್ರ ಬರೆದಿದ್ರಲ್ಲ, ಮೆಸೇಜ್ ಏನಂತ ಪಾಸ್ ಆಗುತ್ತೆ ಜನರಿಗೆ ಅಂತ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಡೆಗೆ ಮಾರುತಿ ನೀಡ್ತಾರೆ. ಮಾರುತಿ, ಎಚ್.ಕೆ. ಪಾಟೀಲ್ ಅವರ ವಿಚಾರ ಮಾತ್ರ ಅಲ್ಲ, ಇತ್ತೀಚೆಗೆ ಗಮನಿಸೋದಾದ್ರೆ ಹಲವಾರು ಜನ ಸರ್ಕಾರದಲ್ಲಿರೋರೇ ಸರ್ಕಾರಕ್ಕೆ ಒಂದ್ ರೀತಿ ಮುಜುಗರ ತರೋ ಕೆಲಸವನ್ನ ಮಾಡಿದ್ರು. ಅದ್ರಲ್ಲಿ ಇದು ಕೂಡ ಒಂದು ಮುಂದುವರಿದ ಭಾಗ. ಏನಂದ್ರು ಸಿದ್ದರಾಮಯ್ಯ ಅವರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡುವಾಗ ಅದನ್ನೇ ಹೇಳಿರೋದು. ವಿಪಕ್ಷಗಿಂತಲೂ ಕೂಡ ಸ್ವಪಕ್ಷದ ಶಾಸಕರು ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು, ಬಹಿರಂಗವಾಗಿ ಪತ್ರಗಳನ್ನು ಬರೆದ್ರೆ ಅದು ವಿಪಕ್ಷಗಳಿಗೆ ಅಸ್ತ್ರ ಆಗೋದಿಲ್ವೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದ ಶಾಸಕರಿಗೆ ಸಹಜವಾಗಿ ಹೆಚ್ಚು ಮನ್ನಣೆ ಕೊಡುವಂಥ ಒಂದು ಕೆಲಸ ಯಾವುದೇ ಪಕ್ಷದ ಸರ್ಕಾರ ಇದ್ದಾಗಲೂ ಕೂಡ ಅದಾಗುತ್ತೆ. ಹಾಗಾಗಿ ಈ ಬಾರಿನೂ ಕೂಡ ಆ ರೀತಿ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನೇರವಾಗಿ ನನ್ನನ್ನು ಸಂಪರ್ಕ ಮಾಡ್ಬೋದು. ಅದೇ ರೀತಿ ಯಾವ್ಯಾವ ಇಲಾಖೆಯಲ್ಲಿ ನಿಮಗೆ ಸಮಸ್ಯೆ ಇದೆಯೋ ಆಯಾ ಇಲಾಖೆಯ ಸಚಿವರುಗಳ ಗಮನಕ್ಕೆ ತರಬಹುದು. ಆ ಸಚಿವರುಗಳು ಸ್ಪಂದಿಸದೇ ಇದ್ದಾಗ ನೇರವಾಗಿ ನನಗೆ ಬಂದು ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಅನ್ನುವಂಥದ್ದನ್ನು ನಿನ್ನೆ ಕ್ಯಾಬಿನೆಟಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ಕಳೆದ ವಾರ ಒಂದು ಕಡೆ ಬಿ.ಆರ್. ಪಾಟೀಲ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು. ಅದಕ್ಕೂ ಮೊದಲು ಕೆ.ಎನ್. ರಾಜಣ್ಣ ಸೇರಿದಂತೆ ಬೇರೆ ಬೇರೆಯವರು ಈ ರೀತಿಯಾಗಿ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಾಗ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿತ್ತು. ನಿನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಎಚ್.ಕೆ. ಪಾಟೀಲ್ ಅವರು ಮಾತಾಡ್ತಾ ಇದ್ರು. ಆಗ ಮಧ್ಯಪ್ರವೇಶ ಮಾಡಿದಂತಹ ಸಿದ್ದರಾಮಯ್ಯ ಅವರು, ನೀವು ಕಳೆದ ವಾರ ಬರೆದಂತಹ ಒಂದು ಪತ್ರ ಯಾವ ಸಂದೇಶ ರವಾನೆ ಮಾಡ್ತು? ಸರ್ಕಾರದಲ್ಲಿ ನೀವೇ ಹಿರಿಯ ಸಚಿವರಾಗಿ, ಕಾನೂನು ಮತ್ತು ಸಂಸದೀಯ ಸಚಿವರಾಗಿ, ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿ ನೀವು ನೇರವಾಗಿ ಏನು ಬೇಕಿದ್ರೂ ಕೂಡ ಹೇಳ್ಬೋದು, ನನ್ನ ಜೊತೆ ಯಾವುದೇ ಕ್ಷಣದಲ್ಲೂ ಕೂಡ ಬಂದು ಮಾತಾಡ್ಬೋದು. ಆದರೆ ಇಂಥ ಒಬ್ಬ ಹಿರಿಯ ಸಚಿವರು ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಪತ್ರ ಬರೆದಿರುವಂಥದ್ದು ಯಾವ ಸಂದೇಶ ರವಾನೆ ಆಗುತ್ತೆ? ಇದು ನಾವೇ ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತೆ ಆಗೋದಿಲ್ವಾ? ನಾವು ಸೇರಿದಂತೆ ಇಡೀ ಸರ್ಕಾರ ಜನಾರ್ದನ್ ರೆಡ್ಡಿ ಅವರ ಜೊತೆ ಶಾಮೀಲಾಗಿದೆಯಾ? ಆ ಅನುಮಾನ ನಿಮಗೆ ಬರ್ತಾ ಇದೆಯಾ? ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ 2012ರಲ್ಲಿ ನಾವು ಪಾದಯಾತ್ರೆ ಮಾಡಿದ್ದು ನಿಜ, ಬೆಂಗಳೂರಿಂದ ಬಳ್ಳಾರಿಯವರೆಗೂ ಪಾದಯಾತ್ರೆ ಮಾಡಿದ್ದು ನಿಜ, ಆ ಮುಖಾಂತರವೇ ನಾವು ಅಧಿಕಾರಕ್ಕೆ ಬಂದಿದ್ದು ಕೂಡ ನಿಜ. ಅದಾದ ಬಳಿಕ
2013ರಿಂದ 18ರವರೆಗೂ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಎಲ್ಲ ಪ್ರಕರಣಗಳಲ್ಲೂ ಕೂಡ ನಮ್ಮ ನಡೆ ನಮ್ಮ ನಿರ್ಧಾರ ಏನಿತ್ತು ಅನ್ನುವಂಥದ್ದು ಕೂಡ ಹಲವು ಬಾರಿ ಅದರ ಬಗ್ಗೆ ಚರ್ಚೆ ಆಗಿದೆ. ಆದರೆ ಏಕಾಏಕಿ ನೀವು ಅಕ್ರಮ ಗಣಿಗಾರಿಕೆ ಬಗ್ಗೆ ಪತ್ರ ಬರೆಯುವಂಥ ಒಂದು ಸಂದರ್ಭದಲ್ಲಿ ನನ್ನ ಜೊತೆ ನೀವು ಚರ್ಚೆ ಮಾಡಿದ್ರ? ಯಾವುದೇ ಚರ್ಚೆ ಮಾಡಿದೆ ನನ್ನ ಜೊತೆ ಆಗಿರ್ಬೋದು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ಆಗಿರ್ಬೋದು, ಇಲ್ಲವೇ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವ್ರ ಜೊತೆ ಆಗಿರ್ಬೋದು, ಯಾವುದೇ ಚರ್ಚೆ ಮಾಡಿದೆ ಈ ರೀತಿಯಾಗಿ ಬಹಿರಂಗವಾಗಿ ಪತ್ರ ಬರೆದ್ರೆ ಅದು ವಿಪಕ್ಷಗಳಿಗೆ ಅಸ್ತ್ರ ಆಗೋದಿಲ್ವೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿರುವಂಥದ್ದು. ಜೊತೆಗೆ ಒಂದು ವೇಳೆ ನಿಮಗೆ ಸಬ್ ಕಮಿಟಿ ಮಾಡಬೇಕು ಅನ್ನೋದಾದರೆ ನಿಮ್ಮ ನೇತೃತ್ವದಲ್ಲಿ ಸಬ್ ಕಮಿಟಿ ಮಾಡೋದಕ್ಕೆ ನಾನು ಅನುಮತಿಯನ್ನು ಕೊಡ್ತೀನಿ. ಯಾರು ಆ ಕಮಿಟಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ನೀವೇ ನಿರ್ಧಾರ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ HK ಪಾಟೀಲ್ ಅವರು ಕೊಟ್ಟಿರುವಂಥದ್ದು. ಸಿದ್ದರಾಮಯ್ಯವರ ಆಕ್ಷೇಪ ಒಂದೇ ಕಾರಣಕ್ಕಿದ್ದು, ನೀವು ಒಂದು ವೇಳೆ ಸಮಸ್ಯೆ ಇದ್ದಿದ್ರೆ ನೇರವಾಗಿ ನನ್ನ ಜೊತೆ ಬಂದು ಮಾತಾಡ್ಬೋದಾಗಿತ್ತು. ಆದರೆ ಬಹಿರಂಗವಾಗಿ ಪತ್ರ ಬರೆಯೋದ್ರ ಮುಖೇನ ಇದು ವಿಪಕ್ಷಗಳಿಗೆ ಆಹಾರ ಆಗೋದಕ್ಕೆ ಕಾರಣವಾಯಿತು. ನೀವೊಬ್ಬ ಸೀನಿಯರ್ ಮಿನಿಸ್ಟರ್ ಆಗಿ, ಸೀನಿಯರ್ ಮೋಸ್ಟ್ ಮಿನಿಸ್ಟರ್ ಆಗಿ, ಹಲವು ಸರ್ಕಾರಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರಾಗಿ, ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದಂಥವರಾಗಿ ಈ ರೀತಿಯಾಗಿ ಪತ್ರ ಬರೆದು ಸರ್ಕಾರಕ್ಕೆ ಮುಜುಗರ ತರಿಸಿದ್ದು ಎಷ್ಟು ಮಾತ್ರ ಸರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸಿದ್ದರಾಮಯ್ಯ ಅವರು ಕೇಳಿರುವಂಥದ್ದು. ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಹಲವು ಹಿರಿಯ ಸಚಿವರು ಕೂಡ ಸಿದ್ದರಾಮಯ್ಯ ಅವರ ಮಾತಿಗೆ ಧ್ವನಿಗೂಡಿಸಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂಥದ್ದು. ಒಟ್ಟಾರೆ ಒಂದು ಕಡೆ HK ಪಾಟೀಲ್ರು ಬರೆದಿರುವಂಥ ಒಂದು ಪತ್ರವೂ ಕೂಡ ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಆದರೆ HK ಪಾಟೀಲ್ರು ಸಚಿವರಾಗಿದ್ದುಕೊಂಡು ಈ ರೀತಿಯಾಗಿ ಬಹಿರಂಗ ಪತ್ರ ಬರೆಯೋದಕ್ಕಿಂತಲೂ ಕೂಡ ನೇರವಾಗಿ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸ್ಪಂದಿಸದೇ ಇದ್ದಾಗ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇದೆಯಾ ಅಂತ ಶಾಸಕರುಗಳಿಗೆ ಸರ್ಕಾರದಲ್ಲಿರುವಂತಹ ಇಲಾಖೆಗಳ ಮೇಲೆ ಅನುಮಾನ, ಮತ್ತೊಂದ್ ಕಡೆ ಸಚಿವರುಗಳಿಗೆ ಈ ರೀತಿಯ ಅಸಮಾಧಾನ, ಪತ್ರ ಬರೀತಾರೆ ಅಂದ್ರೆ ತಾಳಮೇಳ ಸರಿ ಇಲ್ಲ ಕಾಂಗ್ರೆಸ್ ನಲ್ಲಿ, ಕೋಆರ್ಡಿನೇಷನ್ ಪ್ರಾಬ್ಲಮ್ ಎದ್ದು ಕಾಣ್ತಾ ಇದೆ ಅಂತೀನಿ. ಏನ್ ಹೇಳ್ತೀರಿ? ಇಲ್ಲ, ಹಲವು ಸಚಿವರುಗಳು ಶಾಸಕರ ಪತ್ರಗಳ ಶಿಫಾರಸು ಪತ್ರಗಳಿಗಾಗಿರ್ಬೋದು, ಅವರು ಕೇಳ್ತಿದ್ದಂತಹ ಅನುದಾನದ ವಿಚಾರಗಳಿಗಾಗಿರ್ಬೋದು, ಅದರಲ್ಲಿ ಒಂದಷ್ಟು ಸಮಸ್ಯೆಗಳು ಇರುವಂಥದ್ದು ನಿಜ. ಅದರಲ್ಲಿ ಅನುದಾನದ ಕೊರತೆ ಆಗಿರ್ಬೋದು, ಕೆಲವರು ಬೇಕು ಅಂತ ಶಾಸಕರುಗಳನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹಲವು ಶಾಸಕರು ಹೇಳ್ತಾ ಇದ್ದಾರೆ. ಅದನ್ನು ನಾವು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಆದರೆ ಸಿದ್ದರಾಮಯ್ಯ ಮತ್ತು HK ಪಾಟೀಲ್ ಇಲ್ಲವೇ ಹಿರಿಯ ಸಚಿವರುಗಳು ಅಂತ ಬಂದಾಗ ಈಗ ಈ ಕ್ಯಾಬಿನೆಟಲ್ಲಿ ಹಿರಿಯ ಸಚಿವರುಗಳು ಅಂತ ಇರುವಂಥದ್ದು ಸಿದ್ದರಾಮಯ್ಯ ಅವರ ಆದಿಯಾಗಿ ಸಿದ್ದರಾಮಯ್ಯ, DK ಶಿವಕುಮಾರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಒಂದು 6-7 ಜನ ಸಚಿವರುಗಳಿದ್ದಾರೆ. ಇವರ ಬಗ್ಗೆ ಸಿದ್ದರಾಮಯ್ಯ ಅವರು ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. HK ಪಾಟೀಲ್ ಅವ್ರಿಗೆ ಈ ಅಸಮಾಧಾನ ಇದೆ ಅಂತ ಹೇಳಿದಾಗ ನೇರವಾಗಿ ಸಿದ್ದರಾಮಯ್ಯ ಅವರ ಮುಂದೆ ಕೂತ್ಕೊಂಡು ಚರ್ಚೆ ಮಾಡುವಷ್ಟು ಧೈರ್ಯವೂ HK ಪಾಟೀಲ್ ಅವ್ರಿಗಿದೆ. ಸಿದ್ದರಾಮಯ್ಯ ಅವರನ್ನ ಮನವೊಲಿಸುವಂಥ, ಒಂದು ವೇಳೆ ಸಿದ್ದರಾಮಯ್ಯ ಅವರು ಒಪ್ಕೊಳ್ಳದೆ ಇದ್ರೆ ಇಲ್ಲ ಇದು ಆಗಲೇಬೇಕು ಅಂತ ಪಟ್ಟಿಡಿದು ಮಾಡುವಂಥ ಕೆಲಸ ಮಾಡಿಸುವಂಥ ಶಕ್ತಿಯೂ ಕೂಡ HK ಪಾಟೀಲ್ ಅವ್ರಿಗಿದೆ. ಇಷ್ಟೆಲ್ಲ ಇದ್ರೂ ಕೂಡ HK ಪಾಟೀಲ್, ಅದು ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಈಗ ಇರುವಂಥದ್ದು ಸಿದ್ದರಾಮಯ್ಯ ಅವರ ಬಳಿ. ಹೀಗಾಗಿ ನೇರವಾಗಿ ನನ್ನ ಬಳಿ ನೀವು ಕೂತು ಮಾತನಾಡ್ಬೋದಾಗಿತ್ತು. ಬಹಿರಂಗವಾಗಿ ನನ್ನ ಗಮನಕ್ಕೆ ತರದೇನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡ್ದೇನೆ ನೀವು ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಬಹಿರಂಗವಾಗಿ ಪತ್ರ ಬರೆದ್ರಿ ಅನ್ನುವಂಥ ಒಂದು ಆಕ್ಷೇಪವನ್ನ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿರುವಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ.